ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ತುಂಬ ದಿನದಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತೀರಾ. ಆದರೆ ನಿಮ್ಮಲ್ಲಿ ಕೆಲವೊಬ್ಬರಿಗೆ ತುಂಬ ಡೌಟ್ಸ್ ಇದೆ. ನಾವು ಇಷ್ಟೊಂದು ಚೆನ್ನಾಗಿ ಓದ್ತಾ ಇದ್ದರು, ಇಷ್ಟು ಕಷ್ಟಪಡ್ತಾ ಇದ್ದರು, KPSC ಅವರ ಒಂದು ಎಕ್ಸಾಮಲ್ಲಿ ಕೂಡ ಇನ್ಫ್ಯಾಕ್ಟ್ 1:3 ಎಲಿಜಿಬಿಲಿಟಿ ಲಿಸ್ಟಲ್ಲಿ ಕೂಡ ಹೆಸರು ಬರ್ತಾ ಇಲ್ಲ. ಫೈನಲ್ ಲಿಸ್ಟ್ ಬೇಡ, ಆ ಥರ ಏನು ತಪ್ಪಾಗ್ತಾ ಇದೆ ಏನು ಅಂತ ನೀವು ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ಬೋದು ಕೆಲವೊಬ್ಬರು. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾಕೆ ಆ ರೀತಿ ಆಗ್ತಿದೆ, ನೀವು ಏನನ್ನ ಮಾಡಿದರೆ ನಿಮ್ಮ ಪ್ರಿಪ್ರೇಷನನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೋದು, ಎನ್ರಿಚ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಇನಿಷಿಯಲೈಸ್ ಶುರು ಮಾಡಿದಾಗ ನನ್ನ ಸ್ಟಡಿಯನ್ನು ಇನಿಷಿಯಲಿ ನಾನು ಇದೇ ಫೇಸಲ್ಲಿ ಇದ್ದೆ, ನನಗೂ ಹಾಗೆ ಅನಿಸೋದು ಇದು ಯಾಕೆ ಈ ಥರ ಆಗ್ತಿದೆ ಅಂತ. ಆಮೇಲೆ ನಾನು ಕಂಟಿನ್ಯೂಸ್ KPSC ಎಕ್ಸಾಮನ್ನು ಬರೆದಾಗ ನನಗೆ ಸಾಕಷ್ಟು ರಿಸಲ್ಟ್ಗಳು ಬಂದಿದೆ, ನಾನು ಇಂಪ್ರೂವ್ ಆಗಿದ್ದೀನಿ ಆ ಥರ. ಸೊ ನೀವು ಇದೆಲ್ಲ ಫಾಲೋ ಮಾಡಿ ನಿಮಗೂ ಆದಷ್ಟು ಬೇಗ ರಿಸಲ್ಟ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಕೆಲವೊಂದು ಹೇಳ್ತಿದ್ದೀನಿ, ಕೆಲವೊಂದು ವಿಷಯಗಳನ್ನು. ಪ್ಲೀಸ್ ನಿಮಗೆ ಈ ವಿಡಿಯೋನ ಪೂರ್ತಿ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಇದು ಎಲ್ಲ ಪಾಯಿಂಟ್ಸ್ಗಳು ಎಲ್ರಿಗೂ ಅಪ್ಲೈ ಆಗಲ್ಲ, ಕೆಲವೊಬ್ಬರು ಪ್ಲೀಸ್ ಕೇಳಿಸ್ಕೊಳ್ಳಿ. ಏನೇನೆಂದರೆ, ಮೊದಲನೇದಾಗಿ ನೀವು ಎಕ್ಸಾಮ್ನ ನೋಟಿಫಿಕೇಷನ್ನ ಸರಿಯಾಗಿ ಓದಿ. ಏನಕ್ಕೆ ಗೊತ್ತಾ, ಎಕ್ಸಾಮಲ್ಲಿ ಮಿನಿಮಮ್ ಮಾರ್ಕ್ಸ್ ಕ್ರೈಟೀರಿಯಾ ಇರುತ್ತೆ ಕೆಲವೊಂದು ಎಕ್ಸಾಮಲ್ಲಿ. ಇವಾಗ KPSC ಅವರ ಗ್ರೂಪ್ B ಎಕ್ಸಾಮನ್ನೇ ತಗೊಳ್ಳಿ. ಗ್ರೂಪ್ B ಎಕ್ಸಾಮಲ್ಲಿ 35% ಸ್ಕೋರ್ ಮಾಡಬೇಕು ಅಂತ ರೂಲ್ಸ್ ಇದೆ. ಅಂದರೆ ಅಲ್ಲಿ ಒಂದು ಪೇಪರಿಗೆ 300 ಮಾರ್ಕ್ಸ್ ಇರುತ್ತೆ. ಸೊ 2 ಪೇಪರಿಂದ 600. ಸೊ ಇದಕ್ಕೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ತಗೋಬೇಕು ಅಂದರೆ 210 ತಗೋಬೇಕು. ಸೊ ಅಲ್ಲಿ ಮಿನಿಮಮ್ 35 ಅಂದರೆ 210 ಅಷ್ಟೇ ತಗೋಬೇಕು. ನೀವು ಒಂದು ಪೇಪರಲ್ಲಿ ತಗೊಂಡ್ರೂ ನೋ ಮ್ಯಾಟರ್, 2 ಪೇಪರಿಂದ ಸೇರಿ ತಗೊಂಡ್ರೂ ಪರವಾಗಿಲ್ಲ. ಬಟ್ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ ಎಷ್ಟೋ ಜನ, ಅವರು ಅಷ್ಟು ಡೀಟೇಲ್ ಆಗಿ ಕೊಟ್ಟಿರಲ್ಲ. ಸೊ ಇದಕ್ಕೆ ನಾವು ರಿಸರ್ಚ್ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಾನು ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮನ್ನು ಬರೆದಿದ್ದೆ, ಅದರ 1:3ಗೂ ನಾನು ಸೆಲೆಕ್ಟ್ ಆಗಿದೆ. ನಾನು ಎಕ್ಸಾಮ್ ಬರೆದಿರೋ ಟೈಮಲ್ಲಿ ನಾನು ಕ್ವಶನನ್ನು ಸ್ಪೆಸಿಫಿಕ್ ಪೇಪರಲ್ಲಿ ಜಾಸ್ತಿ ಅಟೆಂಡ್ ಮಾಡಲಿಲ್ಲ. ಏನಕ್ಕಂದರೆ 35ಗಿಂತ ಕಮ್ಮಿ ಬಂದುಬಿಟ್ರೆ ನಾನು ಕ್ವಾಲಿಫೈ ಆಗಲ್ಲ ಅನ್ನೋ ರೀಸನ್ಗೋಸ್ಕರ ಎಷ್ಟೋ ಕ್ವಶನ್ಗಳು ಗೊತ್ತಿತ್ತು, ಬಟ್ ಮಿನಿಮಮ್ 35 ಬರಲೇಬೇಕು ಅನ್ನೋ ರೀಸನ್ಗೋಸ್ಕರ ಡೌಟಲ್ಲಿ ಇರ್ತೀವಲ್ವ, ಎಷ್ಟೋ ಕ್ವಶನ್ಗಳು ಅಯ್ಯೋ ತಪ್ಪಾಗಿಬಿಟ್ರೆ ಅಂತ ನಾವು ರಿಸ್ಕ್ ತೊಗೊಂಡು ಬರೆಯೋಕ್ಕೆ ಹೋಗಲ್ಲ. ಸೊ ಆ ರೀತಿ ಆಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಗೇನು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಂದು ಎಕ್ಸಾಮ್ನ ಮಿನಿಮಮ್ ಕ್ರೈಟೀರಿಯಾ ಯಾವ ರೀತಿ ಇದೆ. ಇವಾಗ CSATನ್ನೇ ತಗೊಳ್ಳಿ, ಅಲ್ಲಿ 66 ಮಾರ್ಕ್ಸ್ ಕಂಪಲ್ಸರಿ, ನೀವು ತಗೊಳ್ಳೇಬೇಕು. ನೀವು ಪ್ಯಾಸೇಜಿಂದ ತಗೊಳ್ತಿರೋ ಅಥವಾ ರೀಸ್ನಿಂಗಿಂದ ತಗೊಳ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾರ್ಕ್ಸನ್ನು ಅಷ್ಟು ತಗೋಬೇಕು. ಸೊ ಆ ರೀತಿ ಅದಕ್ಕೋಸ್ಕರ ನೀವು ಫಸ್ಟ್ ನೋಟಿಫಿಕೇಷನನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕ್ಸನ್ನು ಎಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟಿದೆ. ಸೊ ಇವಾಗ ಕೆಲವೊಬ್ಬರು GS ಅಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಗ್ರೂಪ್ B ಎಕ್ಸಾಂಪಲ್ ಕೊಟ್ಟೆ. ಸೊ ಅದರಲ್ಲಿ ಇವಾಗ ಅವರು ಅದರಲ್ಲೇ 200+ ಸ್ಕೋರ್ ಮಾಡೋರು ಇರ್ತಾರೆ ಕೆಲವೊಬ್ಬರು. ಸೊ ಆವಾಗ ಇಲ್ಲಿ ಇನ್ನೂ ಸ್ವಲ್ಪ ಕೆಲವೊಂದು ಸಲ ಕಮ್ಮಿ ಆದ್ರೂ ಗ್ರೂಪ್ B ಪೇಪರಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡುವಂಥದ್ದು. ಸೊ ಅವ್ರು ರಿಸ್ಕ್ ತಗೋಬೋದು, ಅಲ್ಲಿ ಇನ್ನೂ ಜಾಸ್ತಿ ತಗೊಳ್ಬೋದು, ಜಾಸ್ತಿ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಇದರಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೊದಲನೇ ಪಾಯಿಂಟ್ ಏನು ಹೇಳ್ತಿದ್ದೀನಿ ಅಂದರೆ, ನೋಟಿಫಿಕೇಷನನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಅದರಲ್ಲಿ ಮಿನಿಮಮ್ ಮಾರ್ಕ್ಸ್ ಎಲ್ಲ ಯಾವ ರೀತಿ ಇದೆ ಸೊ ಅದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆ ಗೊತ್ತಾ, ಅದೇ ಚೆನ್ನಾಗಿ ಗೊತ್ತಿದ್ದರೆ ನೀವು ಕೆಲವೊಂದು ಸಲ ಜಾಸ್ತಿ ಕ್ವಶನನ್ನು ನೀವು ಅಟೆಂಡ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಸಿಲೆಬಸ್ಸನ್ನು ನೀವು ಚೆನ್ನಾಗಿ ಓದಿ. ಪ್ರತಿಯೊಂದು ಎಕ್ಸಾಮ್ಗಳಿಗೂ ಒಂದೇ ಸಿಲೆಬಸ್ ಇರಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೆಲವೊಂದಕ್ಕೆ ಲ್ಯಾಂಗ್ವೇಜ್ ಕ್ವಶನ್ಗಳಿರುತ್ತೆ, ಕಂಪ್ಯೂಟರ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಎಕ್ಸಾಮ್ನ ಸಿಲೆಬಸ್ಸನ್ನು ನೀವು ನೀಟಾಗಿ ಓದಿ, ಆ ಸಿಲೆಬಸ್ಸಿಗೆ ತಕ್ಕಂತೆ ನೀವು ಆ ಎಕ್ಸಾಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಓದ್ಕೊಂಡು ಹೋಗಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಒಂದೇ ಪೇಪರ್ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದೇ ಥರ ಓದ್ಕೊಂಡು ಎಲ್ಲ ಎಕ್ಸಾಮ್ ಬರಿತೀನಿ ಅಂತ ಅಂದರೆ ಡೆಫಿನೆಟ್ಲಿ ಇದು ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ಸಿಲೆಬಸ್ಸನ್ನು ನೀಟಾಗಿ ಓದಿ. ಸೊ ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆಯೋ ಆ ಎಕ್ಸಾಮ್ಗೆ ಅದನ್ನು ಬರೀರಿ. ಹಾಗೆ KPSC ಎಕ್ಸಾಮನ್ನು ನೀವು ಇವಾಗ ಬರಿತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, KPSC ಅವರ ಪ್ರೆಸೆಂಟ್ ಎಕ್ಸಾಮ್ ಯಾವ್ಯಾವ ನಡೀತಾ ಇರುತ್ತೆ ಅಲ್ವಾ, ಆ ಎಲ್ಲ ಪೇಪರನ್ನು ನೀವು ಸಾಲ್ವ್ ಮಾಡಿ. ನಿಮಗೆ ಇವಾಗ ಮುಂದಿನ ತಿಂಗಳಲ್ಲಿ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಈ ತಿಂಗಳಲ್ಲಿ ಯಾರ್ದು ಎಕ್ಸಾಮ್ ಇರುತ್ತೆ ಆ ಪೇಪರ್
ಕ್ವಶನ್ ಪೇಪರನ್ನು ನೀವು ನೀಟಾಗಿ ಸ್ಟಡಿ ಮಾಡಿ. ನೀವು ಆ ಪೇಪರನ್ನು ರಿಸರ್ಚ್ ಮಾಡ್ಕೊಂಡು ನೀವು ಓದಿದರೆ ಡೆಫಿನೆಟ್ಲಿ ಆ ಪೇಪರಿಂದ ನಿಮಗೆ ತುಂಬ ಮಾರ್ಕ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ರೇಟ್ ಅನ್ನೋದು ತುಂಬ ನ್ಯೂಸಲ್ಲಿದೆ. ಇವಾಗ ಗೋಲ್ಡ್ ಮೈನಿಂಗ್ ಬಗ್ಗೆ ಈ ಮಂತಲ್ಲಿ ನಡೀತಿರುವಂಥ ಎಕ್ಸಾಮಲ್ಲಿ ಗೋಲ್ಡ್ ಮೈನಿಂಗ್ ಬಗ್ಗೆ ಒಂದು ಕ್ವಶನ್ ಕೇಳ್ಬೋದು. ಅದೇ ಮುಂದಿನ ಮಂತಲ್ಲಿ ನಡೆಯುವಂಥ ಎಕ್ಸಾಮಲ್ಲಿ ಗೋಲ್ಡ್ ಮತ್ತೆ ನ್ಯೂಸಲ್ಲೇ ಇರುತ್ತಲ್ವ, ಸೊ ಆವಾಗ ಅವರು ಅದ್ರ ಬೇಸಿಸ್ ಮೇಲೆ ಸ್ವಲ್ಪ ಅಪ್ಡೇಟೆಡ್ ಕ್ವಶನ್ ಕೇಳ್ಬೋದು. ಇಂಟರ್ನ್ಯಾಷನಲ್ ಗೋಲ್ಡ್ ಕೌನ್ಸಿಲ್ ಬಗ್ಗೆ ಕೇಳ್ಬೋದು. ಹಾಗೆ ಈ ತಿಂಗಳ ಎಕ್ಸಾಮಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಬಗ್ಗೆ ಒಂದು ಕ್ವಶನ್ ಕೇಳಿದರೆ ಸೊ ನೀವೇ ಅನಲೈಸ್ ಮಾಡ್ಕೋಬೇಕು. ಇನ್ಯಾವುದು ಗಲಾಟೆ ನಡೀತಿದೆ ಈ ಥರದ್ದು, ರಷ್ಯಾ ಉಕ್ರೇನಿಂದು ಫಾರ್ ಎಕ್ಸಾಂಪಲ್. ಈ ಥರ ನೀವು ಈ ವರ್ಷದ ಪೇಪರ್, ಈ ತಿಂಗಳ ಪೇಪರಲ್ಲಿ ಏನೇನಿರುತ್ತೆ, ನೀವು ಬೇರೆ ಬೇರೆ ಯಾವ ಡೈಮೆನ್ಷನಲ್ಲಿ ಆ ಕ್ವಶನನ್ನು ಕೇಳ್ಬೋದು ಅನ್ನೋ ರೀತಿ ನೀವು ಅನಲೈಸ್ ಮಾಡಿಕೊಂಡು ನೀವು ಎಕ್ಸಾಮನ್ನು ಬರೆದ್ರೆ ಡೆಫಿನೆಟ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ಮಾರ್ಕ್ ಎಕ್ಸಾಮನ್ನು ಬರೀಲೇಬೇಕು. ಇವಾಗ KPSC ಅವರ ಪೇಪರನ್ನೇ ತಗೊಳ್ಳಿ, ನೀವು 100 ಕ್ವಶನಲ್ಲೂ ನೀವು ಬರೆಯೋಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಬರೀತಿದ್ದೀರಾ, ಫಾರ್ ಎಕ್ಸಾಂಪಲ್ ಇವಾಗ ತುಂಬ ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಪೇಪರ್ ಇದೆ ಅಂತ ಅಂದ್ಕೊಳ್ಳಿ, ಆದರೂ ನೀವು ಎಷ್ಟು ಸ್ಕೋರ್ ಮಾಡ್ತಾ ಇದ್ದೀರಾ ಮ್ಯಾಕ್ಸಿಮಮ್. ಸೊ ಈ ಥರ ಸ್ಕೋರ್ ಮಾಡಿದರೆ ಕಾಂಪಿಟೇಷನ್ ಎಷ್ಟಿದೆ ಇವಾಗ, ಇಷ್ಟರಲ್ಲಿ ನಾನು ಇಷ್ಟು ಸ್ಕೋರ್ ಮಾಡಿದರೆ ನನಗೆ ಚಾನ್ಸ್ ಇದೆಯಾ, ಸೊ ನಾನು ರಿಸ್ಕನ್ನು ತೊಗೋಬೇಕಾ ಜಾಸ್ತಿ ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಅಲ್ವಾ. ಇವಾಗ ನೀವು 100ಅಲ್ಲಿ ಮ್ಯಾಕ್ಸಿಮಮ್ 50 to 60 ಬರ್ತೀರಾ ಅಂದ್ಕೊಳ್ಳಿ, ಅದರಲ್ಲಿ ಒಂದು 10-15 ತಪ್ಪಾಗಿಬಿಡುತ್ತೆ. ಆವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾ, ನೀವು ಕಾನ್ಫಿಡೆಂಟಲ್ಲೇ ಬರೆದಿರ್ತೀರ ಲೈಕ್ ನಂದು ಹಾಗೇ ಆಗುತ್ತೆ ಅಂತ 60+ ಕ್ವಶನನ್ನು. ಬಟ್ ಅಲ್ಲಿ ಕೀ ಆನ್ಸರ್ ಎಲ್ಲ ಎಷ್ಟು ವೇರಿ ಆಗುತ್ತೆ ಅಲ್ವಾ, ಸೊ ಅದ್ರ ಜೊತೆಗೆ ನೆಗೆಟಿವ್ ಬಂದುಬಿಡುತ್ತೆ. ಆವಾಗ ಎಲ್ಲಿ ಆಗುತ್ತೆ, ಅದಕ್ಕೋಸ್ಕರ ನೀವು ತುಂಬ ಮಾರ್ಕ್ ಎಕ್ಸಾಮನ್ನು ಸಾಲ್ವ್ ಮಾಡಿ ಎಕ್ಸ್ಟ್ರಾ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಯೂಶ್ವಲಿ ನಾವು ತುಂಬ ಕಮ್ಮಿ ಕ್ವಶನನ್ನು ಕೆಲವೊಬ್ಬರು ಬರೀತಾರೆ, ಬಟ್ ನಮ್ಮ ಅಕ್ಯುರೇಸಿ ರೇಟ್ ಯಾವ ರೀತಿ ಇದೆ ಇದು ನಮಗೆ ಗೊತ್ತಾಗಬೇಕು ಅಂದರೆ ನೀವು ತುಂಬ ಮಾರ್ಕನ್ನು ಸಾಲ್ವ್ ಮಾಡಬೇಕು. ನಿಮ್ಮ ಅಕ್ಯುರೇಸಿ ನೀವು ಎಷ್ಟು ಬರೆದ್ರೆ ಎಷ್ಟು ಸರಿಯಾಗಿರುತ್ತೆ, ಈ ಅಂದಾಜು ಮೇಲೆ ನೀವು ಎಕ್ಸಾಮಲ್ಲಿ ನೀವು ಸ್ವಲ್ಪ ರಿಸ್ಕನ್ನು ತಗೋಬೇಕಾಗತ್ತೆ. ನಾನು ಜಾಸ್ತಿ ಬರೀರಿ ಅಂತ ಹೇಳ್ತಿಲ್ಲ, ಬಟ್ ಆಲ್ಮೋಸ್ಟ್ ಇದೇ ಥರ ಬಾರ್ಡರಲ್ಲಿ ಯಾರ್ದು ಮಿಸ್ ಆಗುತ್ತಲ್ವ ಆ ಸ್ಟೂಡೆಂಟ್ಗಳಿಗೆ ಒಂದು ಫಿಯರ್ ಇರುತ್ತೆ, ನಾನು ಎಲ್ಲಾದರೂ ಈ 2-3 ಕ್ವಶನನ್ನು ಬರೆದು ನನ್ನ ನೆಗೆಟಿವ್ ಆದರೆ ಆಗಲಿಲ್ಲ ಅಂತ. ಸೊ ನೀವು ಇದನ್ನು ಸಾಲ್ವ್ ಮಾಡೋದಾದರೆ, ನೀವು ರೆಗ್ಯುಲರ್ ಮಾರ್ಕ್ ಎಲ್ಲ ಸಾಲ್ವ್ ಮಾಡೋದಾದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಾನು ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಅಕ್ಯುರೇಸಿ ರೇಟ್ ತುಂಬ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಈ 3-4 ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳ್ತೀನಿ. ನಾನು ಹೇಳ್ತಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ಆಸ್ಪಿರೆಂಟ್ಸ್ ಇದ್ದಾರೋ ಅವರಿಗೆ ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೂ ಕಾಮೆಂಟಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ. ನಾನು ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಟು ದೋಸ್ ಆಲ್ ದ ಕಾಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಚಾನಲ್.